ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ದುರ್ಗೇಶ್ ನಾಯಕ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಮತಗಳ್ಳತನದ ಆರೋಪ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ದೊಡ್ಡ ವೇದಿಕೆಯನ್ನು ಸೃಷ್ಟಿಸಿದೆ. ಅದರಲ್ಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನಕ್ಕೆ ಮತಗಳ್ಳತನದ ಆರೋಪ ಇದೀಗ ಸಾಕ್ಷಿಯಾಗಿದೆ. ಮೊನ್ನೆ ಅಷ್ಟೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ದೊಡ್ಡ ಪ್ರತಿಭಟನೆ ನಡೆಸಿದರು. ಅದರ ಜೊತೆಗೆ ಬಿಜೆಪಿ ಸರ್ಕಾರ ಕೇಂದ್ರ ಚುನಾವಣಾ ಆಯೋಗವನ್ನು ಯಾವ ರೀತಿ ದುರುಪಯೋಗ ಪಡಿಸಿಕೊಳ್ತಿದೆ ಅನ್ನೋದನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ರು. ಅಲ್ಲದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಮತಗಳ್ಳತನ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ದಾಖಲೆಗಳ ಮೂಲಕ ಇಟ್ಟಿದ್ದರು. ಅದರ ಜೊತೆಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತದಾರರು ನಕಲಿ ಮತದಾರರಿದ್ದಾರೆ. ಅದರ ಜೊತೆಗೆ 40,000ಕ್ಕೂ ಹೆಚ್ಚು ಮತದಾರರು ನಕಲಿ ಮತಗಳನ್ನು ಚಲಾವಣೆ ಮಾಡಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಚುನಾವಣಾ ಆಯೋಗದ ಮೇಲೆ ಸಾಕಷ್ಟು ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಅದರಲ್ಲೂ ಕೂಡ ಚುನಾವಣಾ ಆಯೋಗಕ್ಕೆ ದೂರನ ನುಡಿಬೇಕನ್ನುವ ನಿಟ್ಟಿನಲ್ಲಿ ಸಾಕಷ್ಟು ರಾಹುಲ್ ಗಾಂಧಿಯವರು ಒಂದು ಹೋರಾಟವನ್ನು ಮಾಡಿದರು. ಆದರೆ DCM DK ಶಿವಕುಮಾರ್ ಅವರು ಚುನಾವಣಾ ಆಯೋಗಕ್ಕೆ ಭೇಟಿ ನೀಡಿ ಒಂದು ಮೆಮೊರಂಡಮನ್ನು ನೀಡಿ ಬಂದಿರುವಂಥದ್ದು. ಇದರ ಬಳಿಕ ಸಾಕಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಅಂದರೆ ರಾಜ್ಯದ ಚುನಾವಣಾ ಆಯೋಗ ಈಗಾಗಲೇ 2 ಬಾರಿ ನೋಟಿಸನ್ನು ಕೊಟ್ಟಿದೆ. ನೀವು ಮಾಡಿರುವಂಥ ಆರೋಪಕ್ಕೆ ಸ್ಪಷ್ಟನೆಯನ್ನು ಕೊಡಿ, ನೀವು ಮಾಡಿರುವಂಥ ಆರೋಪದಲ್ಲಿ ಹುರುಳಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ನೋಟಿಸ್ ಕೊಡೋ ಮೂಲಕ ರಾಹುಲ್ ಗಾಂಧಿ ಅವರಿಗೆ ನೀಡಿತ್ತು. ಇದರ ಬೆನ್ನಲ್ಲೇ ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಸುದೀರ್ಘವಾದ ಸುದ್ದಿಗೋಷ್ಠಿಯನ್ನು ನಡೆಸಿರುವಂಥದ್ದು. ಯಾವ ರೀತಿ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡಿದ್ದಾರೆ ಅದಕ್ಕೆ ಎಳೆಯಾಗಿ ಸಾಕ್ಷಿಗಳನ್ನು ಬಿಚ್ಚಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಮತಕಳ್ಳತನ ಆಗಿದೆ, ಅದರಲ್ಲೂ ಕೂಡ ಡೂಪ್ಲಿಕೇಟ್ ವೋಟ್ಗಳ ಚಲಾವಣೆ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಪ್ರಿಯಾಂಕ್ ಖರ್ಗೆ ಬಿಚ್ಚಿಟ್ಟಿದ್ದಾರೆ. ಅದರ ಜೊತೆಗೆ ಯಾವ ರೀತಿ ಅಂದರೆ ಒಬ್ಬ ವ್ಯಕ್ತಿಗೆ 4 ಬಾರಿ ಅವಕಾಶವನ್ನು ಮಾಡಿಕೊಡಲಾಗಿದೆ, ಒಬ್ಬ ಮಹಿಳೆಗೆ 5 ಬಾರಿ ಮತ ಚಲಾವಣೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದರ ಜೊತೆಗೆ ಏನು ಮತ ಚಲಾವಣೆ ಹಕ್ಕನ್ನು ಕೊಡ್ತಾರೆ, ಆ ಒಂದು ಮತ ಚಲಾವಣೆ ಮಾಡುವಂಥ ಹಕ್ಕು ಕೊಡುವುದಕ್ಕೆ ಯಾವ ರೀತಿ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು, ಆ ಕೆಲಸವನ್ನೇ ಸರಿಯಾಗಿ ಚುನಾವಣಾ ಆಯೋಗ ಮಾಡಿಲ್ಲ ಅನ್ನುವಂಥ ಗಂಭೀರವಾದ ಆರೋಪವನ್ನು ಮಾಡಿದ್ದಲ್ಲದೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಸಾಕಷ್ಟು ಮಾಧ್ಯಮಗಳಿಗೆ ಬಿಡುಗಡೆ ಮಾಡುವ ಮೂಲಕ BJP ಮತ್ತು ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಚಾಟಿ ಬೀಸುವ ಕೆಲಸವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 40,000ಕ್ಕೂ ಹೆಚ್ಚು ಮತಗಳು ನಕಲಿ ಆಗಿದೆ ಅನ್ನುವಂಥ ಮಾಹಿತಿ ಸಾಕಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಒಬ್ಬ ಮತದಾರನಿಗೆ ಒಂದು ಮತ ಚಲಾವಣೆ ಮಾಡುವ ಹಕ್ಕಿರುತ್ತೆ. ಆದರೆ ಒಂದೊಂದು ಬೂತ್ನಲ್ಲಿ 4 ಬಾರಿ 5 ಬಾರಿ ಮತ ಚಲಾವಣೆ ಮಾಡಿದ್ದಾರೆ ಅನ್ನುವಂಥ ಮತಗಳ ಬಗ್ಗೆ ಸಾಕಷ್ಟು ಆಕ್ಷೇಪವನ್ನು ಕಾಂಗ್ರೆಸ್ ವ್ಯಕ್ತಪಡ್ತಾ ಇದೆ. ಅದರ ಜೊತೆಗೆ ರೆಸಿಡೆನ್ಷಿಯಲ್ ಅಂದರೆ ಯಾವ ರೀತಿ ವಿಳಾಸವನ್ನು ದಾಖಲು ಮಾಡ್ತಾರೆ, ಆ ದಾಖಲು ಮಾಡೋದಕ್ಕೆ ಯಾವ ರೀತಿಯ ಸರ್ಟಿಫಿಕೇಟ್ಗಳನ್ನು ಕೊಡ್ತಾರೆ, ಅದರಲ್ಲೂ ಕೂಡ ಕೆಲವೊಂದಿಷ್ಟು ಗೋಲ್ಮಾಲ್ ಆಗಿದೆ. ನಕಲಿ ಓಟ್ಗಳ ಚಲಾವಣೆಗೆ ಯಾವ ರೀತಿ ಎಲೆಕ್ಟ್ರ್ಗಳನ್ನು ಮಾಡ್ತಿದ್ದಾರೆ, ಮತ ಚಲಾವಣೆ ಮಾಡೋದಕ್ಕೆ ಜನರನ್ನು ಆಯ್ಕೆ ಮಾಡ್ತಿದ್ದಾರೆ, ಅವರು ಕೊಡುವಂಥ ದಾಖಲೆಗಳನ್ನು ಕೂಡ ನಕಲಿಯಾಗಿ ಬಳಕೆ ಮಾಡ್ತಿದ್ದಾರೆ ಅನ್ನೋಂಥ ಆರೋಪವನ್ನು ಇವತ್ತು ಮಾಡಿರುವಂಥದ್ದು. ಓರ್ವ ವ್ಯಕ್ತಿ ಮದುವೆ ಕಾರ್ಡನ್ನು ಕೊಟ್ಟು ಇವತ್ತು ತನ್ನ ಒಂದು ಮತ ಚಲಾವಣೆಯ ಹಕ್ಕನ್ನು ಪಡೆದುಕೊಂಡಿದ್ದಾನೆ, ಒಬ್ಬ ವ್ಯಕ್ತಿ LCಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳನ್ನು ಚುನಾವಣಾ ಆಯೋಗದ ಮೇಲೆ ಮಾಡಲಾಗಿದೆ. ಹೀಗಾಗಿ ಇಲ್ಲಿರುವಂಥ ಚುನಾವಣಾಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅಂತ ನಾವು ಒತ್ತಾಯವನ್ನು ಮಾಡ್ತಿದ್ದೇವೆ. ಆದರೆ ಈ ಒಂದು ಒತ್ತಾಯಕ್ಕೆ BJP ವಿರೋಧವ ಯಾಕೆ ಮಾಡ್ತಾ ಇದೆ? ಚುನಾವಣಾ ಆಯೋಗದ ವಿರುದ್ಧ ಮಾತಾಡಿದರೆ BJP ಯಾಕೆ ಅವರ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದೆ? ಅಂದರೆ ವಕ್ತಾರರ ರೀತಿ ಯಾವ ರೀತಿ ನಡೆದುಕೊಳ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಪ್ರಿಯಾಂಕ್ ಖರ್ಗೆ ಮಾಡಿರುವಂಥದ್ದು. ಎಲ್ಲ ದಾಖಲೆಗಳು ಕೂಡ ಚುನಾವಣಾ ಆಯೋಗದ ಮುಂದಿದೆ. ಆ ಚುನಾವಣಾ ಆಯೋಗದಲ್ಲಿರುವಂಥ ಮಾಹಿತಿಯನ್ನು ಬೇಕಿದ್ದರೆ ನೀವು ತೆಗೆದು ಪರಿಶೀಲನೆ ಮಾಡಿಕೊಳ್ಳಿ. ನಮಗೂ ಕೊಟ್ಟಿರುವಂಥ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ, ನಿಮಗೂ ಬೇಕಾದರೆ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಚುನಾವಣಾ ಆಯೋಗದ ಸಂದರ್ಭದಲ್ಲಿ ಯಾವ ರೀತಿ ಅಕ್ರಮ ಆಗಿದೆ, ಮತಗಳ್ಳತನ ಆಗಿದೆ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳ ಮೇಲೆ ಆರೋಪಗಳನ್ನು ರಾಹುಲ್ ಗಾಂಧಿ ಮಾಡಿದರು. ರಾಹುಲ್ ಗಾಂಧಿಯವರ ಸುದ್ದಿಗೋಷ್ಠಿಯ ಮುಂದುವರೆದ ಭಾಗವಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿರುವಂಥದ್ದು. ಈ ಒಂದು ಆರೋಪಕ್ಕೆ ಯಾವ ರೀತಿ BJP ತಿರುಗೇಟನ್ನು ಕೊಡುತ್ತೆ, ಅದರ ಜೊತೆಗೆ BJPಯಿಂದಲೂ ಕೂಡ ಶಾಸಕರಾಗಿರುವಂಥ ಅರವಿಂದ್ ಲಿಂಬಾವಳಿಯವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಬಿಡುಗಡೆ ಮಾಡಿದರು. ರಾಹುಲ್ ಗಾಂಧಿಯವರು ಹೇಳಿರುವಂಥ ಹೇಳಿಕೆ ಸರಿ ಇಲ್ಲ, ಅದರಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ದಾಖಲೆಗಳನ್ನು ಬಿಡುಗಡೆ ಮಾಡಿದರು. ಹೀಗಾಗಿ ಅರವಿಂದ್ ಲಿಂಬಾವಳಿಗೂ ಕೂಡ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ BJP ನಾಯಕರಿಗೆ ಸವಾಲನ್ನು ಹಾಕಿರುವಂಥದ್ದು. ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗಕ್ಕೆ ನಾವು ಪ್ರಶ್ನೆಯನ್ನು ಮಾಡಿದರೆ ನೀವು ಯಾಕೆ ಅದನ್ನು ಸಮರ್ಥನೆ ಮಾಡಿಕೊಳ್ತೀರಿ, ನೀವು ಬೇಕಿದ್ದರೆ ಮಾಹಿತಿಗಳನ್ನು ಪರಿಶೀಲನೆ ಮಾಡಿ ಅನ್ನುವಂಥ ಸವಾಲನ್ನು ಹಾಕಿದ್ದಾರೆ. ಹೀಗಾಗಿ BJP ಇದಕ್ಕೆ ಯಾವ ರೀತಿ ತಿರುಗೇಟು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ವೋಟ್ ಚೋರ್ ಆರೋಪ ಯಾವ ರೀತಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ BJP ಮೇಲೆ, ಅದರ ಜೊತೆಗೆ ಚುನಾವಣಾ ಆಯೋಗದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.